ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ಇದು ಪುಡ್ಗುಂಡ್ಲಲ್ಲಿ ವಿಲೇಜು. ಇದು ಟೋಟಲ್ಲು ಒಂದು 5,000 ನಾರಿದೆ ನೋಡಿ. ಇದು ಬಂದು ವೆರೈಟಿ ಸಾಹೋ. ಈಗ ರೈತರನ್ನ ಮಾತಾಡೋಣ, ಅವ್ರು ಏನೇನು ಇದು ಮಾಡಿದ್ದಾರೆ ಏನು ಅಂತ. ಇದು ಎಷ್ಟು ದಿನ ತೋಟ ಏನು ಅಂತ ಅವ್ರ ಜೊತೆನೇ ಮಾತಾಡಿಬಿಟ್ಟು ಹೇಳೋಣ. ಇವರು ರೈತರು, ಇವ್ರ ಹೆಸರು ನರೇಶ್ ಅಂತ. ಅಣ್ಣ, ಎಷ್ಟು ದಿನ ಆಗಿದೆ ನಾ ತೋಟಕ್ಕೆ? 2 ತಿಂಗಳಾಗಿದೆ. 2 ತಿಂಗಳ. ಯಾವುದು ನಾರು? ಸಾಹೋ. ಸಾಹೋ ಚೆನ್ನಾಗಿ ಬಂದಿದೆ. ಸ್ವಲ್ಪ ಮುಂದೆ ಹೋಗ್ತೀರಾ ಅಣ್ಣ? ಏನೇನು ಸ್ಪ್ರೇ ಮಾಡಿದ್ದೀರಾ? ಏನಣ್ಣ? ಸ್ಪ್ರೇ ಅಂದರೆ ಮಾಮೂಲಿ ಮೆಕ್ಕೆಗೆ, ಗಜ್ಜಿಗೆ. ಓಕೆ, ಇವೆಲ್ಲ ಮಾಡಿದ್ದೀವಿ ಅಣ್ಣ. ಎಲ್ಲಿ ಏನು ಗಜ್ಜಿ ಏನು ಕಾಣ್ತಾ ಇಲ್ಲ? ಎಲ್ಲಿ ಏನಿಲ್ಲ ಅಣ್ಣ. ಅಲ್ಲೂ ಒಂದು ವೈರಸ್ ಗಿಡಗಳಿದೆ. ವೈರಸ್ ಮಾಮೂಲಿ ಒಂದೊಂದು ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಓಕೆ ಅಣ್ಣ. ತೋಟ ಆದರೆ ಸಖತ್ತಾಗಿದೆ ನೋಡಿ. ಮೇಲೆ ತನಕ ಹೂವಿದೆ, ಎಲ್ಲ ಕಾಯಿಗಳೆಲ್ಲ ಚೆನ್ನಾಗಿ ಬಂದಿದೆ. ನಡಿ ಅಣ್ಣ, ಏನೇನು ಔಷಧಿ ಬಿಟ್ಟಿದ್ದೀರ ಅಂತ ನೋಡೋಣ ಒಂದು ಬಾರಿ. ಅಣ್ಣ, ಎಷ್ಟು ಕೆ ಜಿ ಕೊಟ್ಟಿದ್ದೀರಣ್ಣ 1261? 1261 2 ಮೂಟೆ ಕೊಟ್ಟಿದ್ದೀನಿ. 2 ಮೂಟೆನಾ? ಎಷ್ಟು, 25 ಕೆ ಜಿ ಮೂಟೆನಾ? ಓ, ತುಂಬ ಜಾಸ್ತಿ ಕೊಟ್ಬಿಟ್ಟಿದ್ದೀರಾ. 5,000 ನಾರಿಗೂ ತುಂಬ ಜಾಸ್ತಿ ಆಯ್ತು ಅನಿಸುತ್ತಲ್ಲ ಅಣ್ಣ. ಇದು ಯಾವುದು ಬಯೋಜೈಮ? ಇದು ಬಂದುಬಿಟ್ಟು ಹೂಗೆ ಡ್ರಾಪ್ ಹಾಕ್ದಿರಾ. ಓಕೆ ಓಕೆ ಅಣ್ಣ. ಬಯೋ ಸ್ಟಿಮ್ಯುಲೇಟರಾ? ಓಕೆ ಓಕೆ. ಏನಣ್ಣ ತುಂಬ ಬಿಟ್ಟಂಗಿದ್ದೀರಾ? ಅದಕ್ಕೆ ತೋಟ ಸಖತ್ತಾಗಿ ಬಂದಿದೆ ಅಣ್ಣ. ಊಜಿ ಕಾಟ ಏನಿಲ್ಲಲ್ಲ? ಊಜಿ ಕಾಟ ಇತ್ತು, ಬಟ್ ಒಂದು 2 ಸರಿ 3 ಸರಿ ಸ್ಪ್ರೇ ಮಾಡಿದೆ. ಓಕೆ ಓಕೆ, ಕಂಟ್ರೋಲ್ ಆಗಿದೆ ಇವಾಗ. ಪರವಾಗಿಲ್ಲ ಅಣ್ಣ. ಕಾಯಿಗಳು ಏನೋ ಸಖತ್ತಾಗಿ ಬಿಟ್ಟಂಗೆ ಇದೆ, ಚೆನ್ನಾಗಿದೆ ತೋಟ. ಅಣ್ಣ, ಎಷ್ಟು ಖರ್ಚಾಗಿದೆ ಅಣ್ಣ? ಒಂದು 60ರಿಂದ 80. 60ರಿಂದ 80 ಸಾವಿರ. ಪರವಾಗಿಲ್ಲ ಅಣ್ಣ, ಆದರೂ ತೋಟ ಸಖತ್ತಾಗಿದೆ. ಇನ್ನು ನಮ್ಮ ಕೋಲಾರ ಕಡೆ, ಚಿಕ್ಕಬಳ್ಳಾಪುರ ಕಡೆನ ಜಾಸ್ತಿ ಖರ್ಚು ಮಾಡ್ತಾರೆ. ಕೋಲಾರ, ಚಿಕ್ಕಬಳ್ಳಾಪುರ ವೈರಸ್ ಕಾಟ ತುಂಬ ಜಾಸ್ತಿ ಇದೆ ಅಲ್ವಣ್ಣ? ನಮಗೇನು ವೈರಸ್ ಹಂಗೇನಿಲ್ಲ, ಯಾವುದೋ ಒಂದೊಂದಿದೆ. ಇದು ಏನು ಮಾಡೋಕ್ಕೆ ಅಣ್ಣ, ನಾರ್ಮಲ್ ಸೀಡ್ ಪ್ರಾಬ್ಲಮ್ ಬಂದೇ ಬರ್ತದೆ. ಅಷ್ಟು ವೈರಸ್ ಏನಿಲ್ಲ ಅಣ್ಣ. ಎಷ್ಟು ದಿನ ಏನೋ ಸ್ಯಾಂಪಲ್ ಆಗ್ಬೋದಣ್ಣ ತೋಟ? ಇನ್ನೊಂದು ವಾರ. 1 ವಾರ. ಪರವಾಗಿಲ್ಲ ರೇಟುಗಳು ಅಣ್ಣ. ಇದೇ ರೇಟುಗಳಿದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 4-5 ಲಕ್ಷ ಆಗ್ತದಲ್ಲ? ಆಗುತ್ತೆ. ರೇಟು ಏನಾಗುತ್ತೋ ಡೌನ್ ಆಗುತ್ತೆ, ಒಂದಿನ ಜಾಸ್ತಿ ಆಗುತ್ತೆ ಅಣ್ಣ. ಮಾರ್ಕೆಟು ಯಾರಿಗೂ ಗೊತ್ತಿಲ್ಲ. ಮಿನಿಮಮ್ ರೇಟುಗಳು ಒಂದು 500 ರೂಪಾಯಿ ಹೋದ್ರು, ಎಲ್ಲ ಖರ್ಚುಗಳು ಹೋದ್ರು ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ರೈತರು ಗೆಟನ್ ಆಗ್ತಾರಣ್ಣ. ಇಲ್ಲಿಂದ ಅಲ್ಲಿ ತನಕ ಎಲ್ಲ ನಿಂದೆ ಅಲ್ಲ? ಎಲ್ಲ ನಮ್ಮದು. ಅಣ್ಣ, ಮೆಗ್ನೀಷಿಯಮ್ ಕೊಟ್ಟಿದ್ರಾ? ಮೆಗ್ನೀಷಿಯಮ್ ಅಂದರೆ ನ್ಯೂಟ್ರಿಯನ್ಸ್ ಪ್ಯಾಕೆಟಲ್ಲಿ ಮೆಗ್ನೀಷಿಯಮ್ ಇದ್ದಿದ್ದು ಅದು ಕೊಟ್ಟಿದ್ದೀನಿ. ಓಕೆ. ಬಟ್ ಸಪ್ರೇಟಾಗಿ ಮೆಗ್ನೀಷಿಯಮ್ ಕೊಟ್ಟಿಲ್ಲ. ಇಲ್ಲ, ನಾವು ಕೊಡಬೇಕಾಗಿತ್ತು. ಕೊಡಬೇಕು. ಇನ್ನೇನು ಬೇಡ ಬಿಡೋಣ. ಇನ್ನು ಮೆಗ್ನೀಷಿಯಮ್ ಕೊಡೋ ಅವಶ್ಯಕತೆ ಏನಿಲ್ಲ. ಯಾಕಂದರೆ ಮೆಗ್ನೀಷಿಯಮ್ ಕೊಟ್ಟಿದ್ದರೆ ಎಲೆಗಳೆಲ್ಲ ಹಿಂಗೆ ನೋಡಿ ಹಿಂಗಾಗೋ, ಸ್ವಲ್ಪ ಕಮ್ಮಿ ಆಗೋದು. ಎಲ್ಲ ಒಂದೊಂದು ಗಿಡ ಇದೆ, ಅದು ನಾರ್ಮಲ್ಲು. ಏನು ಕೊಡ್ಬೋದು ಇವಾಗ. ಅಣ್ಣ, ಹೆಂಗಣ್ಣ ನಿಮ್ಮ ಕಡೆ ಮಳೆ ಏನಾದರೂ ಚೆನ್ನಾಗಾಗಿದೆಯಾ? ಮಳೆ ಅಷ್ಟು ಮಳೆ ಏನಿಲ್ಲ. ರಾತ್ರಿ ನಿನ್ನೆ ಸಾಯಂಕಾಲ ಏನೋ ಲೈಟಾಗಿ ಬಿತ್ತು. ಅದಕ್ಕೆ ಅಣ್ಣ, ಗಜ್ಜಿ ಏನು ಇಲ್ದಿರ, ಗಜ್ಜಿ ಊಜಿ ಕಾಟ ಸ್ವಲ್ಪ ಕಮ್ಮಿ ಇರೋದು. ಇಲ್ಲ, ಗಜ್ಜಿನೂ ಇಲ್ಲ. ಇನ್ನು ನೋಡಿ ಈ ಕಡೆ ಕಟ್ಟೋದೆಲ್ಲ ಹಂಗೆ ಇದೆ. ಕೂಲಿಯವ್ರ ಸಮಸ್ಯೆ ತುಂಬ ಇದೆಯಲ್ಲ? ಅಣ್ಣ, ಇದು ಹೈಡ್ರೋಸ್ಪೀಡಾ? ಅಣ್ಣ, ಹೈಡ್ರೋಸ್ಪೀಡ್ ಎಷ್ಟು ಕೊಟ್ಟಿದ್ದೀರಾ? ಹೈಡ್ರೋಸ್ಪೀಡು ಇವಾಗ 1.5 ಮೂಟೆ ಹೋಗಿದೆ. 1.5 ಮೂಟೆ ಹೋಗಿದೆಯಾ? 1.5 ಮೂಟೆ. ಹೂವು ಕ್ರಾಪು ಓಕೆ. ಚೆನ್ನಾಗಿ ಬೆಳೆಯುತ್ತೆ ಗಿಡ. ಅಣ್ಣ, ಆ ಕಡೆ ಎಲ್ಲ ಸಗತ್ತಾಗಿದೆ. ಈ 3 ಸಾಲಲ್ಲಿ ಈ ಕಡೆ ಸ್ವಲ್ಪ ಇದಾಗಿದೆಯಲ್ಲ? ಈ ಕಡೆ ಸ್ವಲ್ಪ ಡಲ್. ಅಂದರೆ ಈ ಕಡೆ ಗುಡ್ಡ ಇದೆಯಲ್ಲ, ಅದರಿಂದನೇನೋ ಅನಿಸುತ್ತೆ. ಆದರೂ ಕಾಯಿ ಪರವಾಗಿಲ್ಲ, ಬಿಟ್ಟಿದೆ. ಕಾಯನ್ನು ಸಗತ್ತಾಗಿದೆ ಅಣ್ಣ ಬಿಡೋಣ.
ಇದೇ ಕಾಯಿಗಳೆಲ್ಲ ಸೈಜುಗಳು ಬಂದರೆ ಒಳ್ಳೆ ದುಡ್ಡು ಆಗ್ತದೆ. ಆದರೂ ಪರವಾಗಿಲ್ಲ ಅಣ್ಣ, ಗಜ್ಜಿ ಗಿಜ್ಜಿ ಏನಿಲ್ದಿರ ಈ ಸ್ಟೇಜಲ್ಲಿ ಸಾಹೋ ನಾಟಿ ಮಾಡಿರೋದು ತುಂಬ ಗಜ್ಜಿ ಇದೆ. ಈಗ ಅನಂತಪುರಮ ರೈತರು ಕೆಲವರು ಇದ್ದಾರೆ, ಅವ್ರದ್ದು ಭಯಾನಕ ಗೆಜ್ಜಿ ಬಂದಿದೆ, ಊಜಿ ಕಾಟ ತುಂಬ ಇದೆ ಅಂತೆ. ಆದರೂ ಗಜ್ಜಿ ಇಲ್ಲ ನೋಡಿ, ಸಾಹೋಗೆ ಜಾಸ್ತಿ ಬರ್ತದೆ ಗಜ್ಜಿ. ಬರುತ್ತೆ, ಬಟ್ ಗಜ್ಜಿ ಬಂದರೆ ಏನು ಮಾಡೋಕ್ಕಾಗಲ್ಲ. ನಾವು ಸ್ಪ್ರೇ ಮಾಡಬೇಕಂದ್ರೆ ಮಾಡಬೇಕಷ್ಟೇ ಅಣ್ಣ. ಆದರೆ ಮಳೆ ಇಲ್ವಲ್ಲ, ಅದರಿಂದ ಗಜ್ಜಿ ಬಂದಿಲ್ಲ ಬಿಡಿ. ಮಳೆ ಇದ್ದಿದ್ರೆ ಗಜ್ಜಿ ಜಾಸ್ತಿ ಬರ್ತಾಯಿತ್ತು. ಮಳೆ ಇಲ್ಲ. ನಾನು ಗಜ್ಜಿಗೆ ಇಷ್ಟು ದಿನದಿಂದ ಒಂದು ಸರಿ ಕೂಡ ಗಜ್ಜಿಗೆ ಹೊಡೆದಿಲ್ಲ. ನಾನು ಸ್ಪ್ರೇ ಮಾಡೇ ಇಲ್ವಾ? ಮಾಡೇ ಇಲ್ಲ ಗಜ್ಜಿಗೆ. ಓ ಗ್ರೇಟ್ ಅಣ್ಣ. ಈ ವೆದರ್ಗೆ ಗಜ್ಜಿಗೆನ ಸ್ಪ್ರೇ ಮಾಡೇ ಇಲ್ಲ ಅಂತಂದರೆ, ಆದರೂ ಪರವಾಗಿಲ್ಲ ಅಣ್ಣ. ಸರಿ ಅಣ್ಣ, ನಿಮ್ಮ ಕಡೆಯಿಂದ ಜೈ ಜವಾನ್ ಜೈ ಕಿಸಾನ್. ನಿಮ್ಮ ಕಡೆಯಿಂದ ಒಂದು ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ಲೈಕ್ ಕೊಡೋಕ್ಕೆ ಹೇಳಿ. ನಿಮ್ಮ ಫಾರ್ಮರ್ ಹುಡುಗ ವೆಂಕಿ ಮಾತಾಡ್ತಿರೋದು. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.